ಕೋಡಿಂಬಾಳ ಗ್ರಾಮದ ಕಕ್ಕೆತ್ತಿಮಾರ್ನಲ್ಲಿರುವ ಕಡಬ ಪಟ್ಟಣ ಪಂಚಾಯತ್ನ ಘನ ತ್ಯಾಜ್ಯ ವಿಲೇವಾರಿ ಘಟಕದ ಅವ್ಯವಸ್ಥೆಯ ವಿರುದ್ಧ ಆಕ್ರೋಶಗೊಂಡಿರುವ ಸ್ಥಳೀಯ ಜನರು ಕೂಡಲೇ ಘಟಕದಲ್ಲಿ ರಾಶಿ ಬಿದ್ದು ಕೊಳೆತು ನಾರುತ್ತಿರುವ ತ್ಯಾಜ್ಯವನ್ನ ವಿಲೇವಾರಿ ಮಾಡಬೇಕು ಎಂದು ಆಗ್ರಹಿಸಿ ತ್ಯಾಜ್ಯ ಸಾಗಾಟ ವಾಹನವನ್ನ ತಡೆದು ಪ್ರತಿಭಟಿಸಿದ ಘಟನೆಯು ಗುರುವಾರ ಸಂಜೆ ನಡೆದಿದೆ. ಕೊಳೆತು ನಾರುತ್ತಿರುವ ತ್ಯಾಜ್ಯ ಘಟಕ ಪ್ರತಿಭಟನೆಯ ವೇಳೆ ಮಾತನಾಡಿದ ಕಡಬ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ನಾರಾಯಣ ಪೂಜಾರಿ ಪಾಲಪ್ಪೆಯವರು ಪಟ್ಟಣ ಪಂಚಾಯತ್ನ ಅಸಮರ್ಪಕ ಕಾರ್ಯನಿರ್ವಹಣೆಯ ಕಾರಣದಿಂದಾಗಿ ಘನ ತ್ಯಾಜ್ಯ ಘಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಗೊಂಡಿರುವ ತ್ಯಾಜ್ಯದ ರಾಶಿ ಗಬ್ಬೆದ್ದು ನಾರುತ್ತಿದೆ. ತ್ಯಾಜ್ಯ ವಿಲೇವಾರಿಗೆ ಖರೀದಿಸಿರುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಳಕೆಯಾಗದೆ ತುಕ್ಕು ಹಿಡಿಯುತ್ತಿವೆ. ನಡೆದಿರುವ ಕಾಮಗಾರಿಗಳು ಕೂಡ ಕಳಪೆಯಾಗಿದೆ ಎಂದು ದೂರಿದ ಅವರು ಘಟಕದ ಅವ್ಯವಸ್ಥೆಯನ್ನ ಕೂಡಲೇ ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು, ತಪ್ಪಿದರೆ ಉಗ್ರ ರೀತಿಯಲ್ಲಿ ಪ್ರತಿಭಟಿಸಲಾಗುವುದು ಎಂದು ಎಚ್ಚರಿಸಿದರು. 2010ರಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಕೆಲಸವನ್ನು ನಿರ್ವಹಿಸಿದ ನಾರಾಯಣ ಪೂಜಾರಿ ಪಾಲಪ್ಪ ಸ್ಥಳೀಯ ವ್ಯಕ್ತಿ. ರಾಷ್ಟ್ರಪತಿಗಳಿಗೆ ಮತ್ತು ರಾಜ್ಯಪಾಲರಿಂದ ನಿರ್ಮಲ ಗ್ರಾಮ ಪುರಸ್ಕಾರವನ್ನು ಪಡೆದುಕೊಂಡು ದ್ರವತ್ ರಾಜ್ಯ ಘಟಕ ಅಥವಾ ಇಲ್ಲಿಯ ಘಟಕ ನಿರ್ಮಲವಾಗಿ ಇದ್ದಂಥ ಒಂದು ಕಾಲ. ಇತ್ತೀಚಿನ 10 ವರ್ಷಗಳಲ್ಲಿ ಗ್ರಾಮ ಪಂಚಾಯತ್ ಆಡಳಿತದ ನಿರ್ಲಕ್ಷ್ಯದಿಂದಾಗಿ ಕಳೆದ 5 ವರ್ಷಗಳಿಂದ ಈಚೆಗೆ ಬಂದಂಥ ಕಸ ಘನತ್ಯಾಜ್ಯ ಘಟಕದಲ್ಲಿಯೇ ಉಳಿಕೆಯಾಗಿ ಇಲ್ಲಿ ಕಸದ ರಾಶಿ ಬಿದ್ದು ನೈರ್ಮಲ್ಯದ ಕೊರತೆಯಾಗಿ ಗಬ್ಬೆದ್ದು ನಾರುವಂತಹ ಪರಿಸ್ಥಿತಿ ಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮಾಂತರ ಪ್ರದೇಶಗಳ ಎಲ್ಲ ಗ್ರಾಮ ಪಂಚಾಯತಿಗಳ ಕಸವನ್ನು ಜಿಲ್ಲೆಯ ತಂಡದಿಂದ ಪ್ರತಿ ಗ್ರಾಮಗಳಿಂದ ಕೊಂಡೋಗುವಂತ ವ್ಯವಸ್ಥೆ ಇದೆ. ಕಡಬ ಪಟ್ಟಣ ಪಂಚಾಯತಿನ ಘನತ್ಯಾಜ್ಯದ ಘಟಕದ ಕಸವನ್ನು ಮಂಗಳೂರಿಗೆ ಹೋಗುವುದಿಲ್ಲ, ಬೆಂಗಳೂರಿಗೆ ಹೋಗುವುದಿಲ್ಲ, ಇಲ್ಲೇ ರಾಶಿ ಬಿದ್ದು ಕೊಳೆತು ನಾರ್ತಾ ಇದೆ. ಅಲ್ಲಿರುವಂತಹ ಕಾಮಗಾರಿಗಳು ಕಳಪೆ ಕಾಮಗಾರಿಗಳು, ಸಂಪೂರ್ಣ ಕಳಪ ಇಂಜಿನಿಯರ್ಗಳ ಗಮನಕ್ಕೆ ತಂದಿದೆ. ಎಲ್ಲ ಕಾಮಗಾರಿಗಳ ಕಳಪೆಯ ಕಾರಣದಿಂದ ಇನ್ನು ಹಿಂದೆ ನಿರ್ವಹಣೆ ಮಾಡಿದ ಒಂದು ಸಮಸ್ಯೆಗಳಿಂದಾಗಿ ಅಲ್ಲಿ ಬಂದಂತ ಯಂತ್ರೋಪಕರಣಗಳು ಪಾಲು ಬಿದ್ದು ಅಲ್ಲಿ ಪ್ಲಾಸ್ಟಿಕ್ ಅನ್ನು ವಿಲೇವಾರಿ ಮಾಡುವಂತ ಘಟಕಗಳು, ಇತರ ಘಟಕಗಳು ಯಾವುದು ಕೂಡ ನೈರ್ಮಲ್ಯದ ಕೊರತೆಯಿಂದಾಗಿ ಗಬ್ಬೆದ್ದು ನಾರುವಂತಹ ಪರಿಸ್ಥಿತಿ, ಇಲ್ಲಿ ಸಾಂಕ್ರಾಮಿಕ ರೋಗ ಬರುವಂತಹ ಪರಿಸ್ಥಿತಿ ಇದೆ. ಇಲ್ಲಿಯ ಜನರ ತಾಳ್ಮೆಯನ್ನು ಕೆಡಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಹಿಂದೊಮ್ಮೆ ಇದೇ ರೀತಿಯ ಪರಿಸ್ಥಿತಿಯಾಗಿ ಸಾಂಕ್ರಾಮಿಕ ರೋಗಗಳ ಪರಿಣಾಮದಿಂದಾಗಿ ಸಾಕಷ್ಟು ಜನ ಮೃತಪಟ್ಟಂತ ಘಟನೆ ನಡೆದಿದೆ. ಸಾಕಷ್ಟು ಈ ಪಟ್ಟಣ ಪಂಚಾಯತ್ ಗಮನಕ್ಕೆ ತಂದಿದ್ರು ಕೂಡ ಇದನ್ನು ವಿಲೇವಾರಿ ಮಾಡುವಂತ ಕೆಲಸವನ್ನು ಮಾಡ್ತಾ ಇಲ್ಲ. ಪಟ್ಟಣ ಪಂಚಾಯತ್ ಸದಸ್ಯರಾದ ದಯಾನಂದ ಗೌಡ ಪಿಜಕಳ, ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಪ್ರಕಾಶ್ ಎನ್ಕೆ, ಕಾರ್ಯದರ್ಶಿ ಅಶೋಕ್ ಕುಮಾರ್ ಪಿ, ದಲಿತ ಮುಖಂಡರಾದ ರಾಘವ ಕಳಾರ, ಸ್ಥಳೀಯ ಪ್ರಮುಖರಾದ ಚಾಕೋ ಫಿಲಿಪ್, ಬಾಲಕೃಷ್ಣ ನೆಲ್ಲಿಪಡ್ಡು, ಅಮರನಾಥ ಶೆಟ್ಟಿ ಕುಂಜತ್ತೋಡಿ, ಶಶಿಕಿರಣ್ ರೈ ಬನ್ನೂರು ಕುಂಜತ್ತೋಡಿ, ಮಹಾವೀರ ಜೈನ್, ರಘುರಾಮ ನಾಯಕ್ ಕುಕ್ಕೆರೆಬೆಟ್ಟು, ದೇವಣ್ಣಗೌಡ ಮುಳಿಯ, ಚರಣ್ ಪಾಲಪ್ಪೆ, ರಮೇಶ್ ಹೇರಂಡ, ಲೋಹಿತ್ ಮುಳಿಯ, ದಾಮೋದರ್ ಹೆಗ್ಡೆ, ವಸಂತ್ ರೈ ಇರ್ತಿಮಾರ್, ಪೂರ್ಣಚಂದ್ರ ರೈ, ಚಂದ್ರಶೇಖರ್ ರೈ, ಅರುಣ್ ಕುಮಾರ್ ಪೆರ್ಗಡೆಮಾರ್, ರಮೇಶ್ ಮುಳಿಯ, ಪ್ರವೀಣ್ ತೋರಸ್ ಮುಂತಾದವರು ಪ್ರತಿಭಟನೆಯ ವೇಳೆ ಉಪಸ್ಥಿತರಿದ್ದರು. ಈಗಾಗಲೇ ರಾಶಿ ಬಿದ್ದಿರುವ ತ್ಯಾಜ್ಯವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ಪಟ್ಟಣ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಹಲವು ಬಾರಿ ವಿಷಯವನ್ನ ಪ್ರಸ್ತಾಪಿಸಿದ್ದೆ. ಆದರೆ ಪ್ರಯೋಜನವಾಗಿಲ್ಲ. ತ್ಯಾಜ್ಯ ವಿಲೇವಾರಿ ಘಟಕ ಕೊಳೆತು ನಾರುತ್ತಿರುವುದರ ಮಧ್ಯೆ ಇಲ್ಲಿಯೇ ಮಲತ್ಯಾಜ್ಯ ವಿಲೇವಾರಿ ಘಟಕ ಆರಂಭಿಸಲು ತಯಾರಿ ನಡೆಯುತ್ತಿದೆ. ಈ ವಿಚಾರವನ್ನು ವಾರ್ಡ್ ಸದಸ್ಯೆಯಾಗಿರುವ ನನ್ನ ಜೊತೆ ಚರ್ಚಿಸಿಲ್ಲ ಎಂದು ಪಟ್ಟಣ ಪಂಚಾಯತ್ ವಾರ್ಡ್ ಸದಸ್ಯೆ ಅಕ್ಷತಾ ಬಾಲಕೃಷ್ಣ ಹೇಳಿದರು. ಇಲ್ಲಿ ಮಲತ್ಯಾಜ್ಯ ಘಟಕ ನಿರ್ಮಾಣಕ್ಕೆ ನನ್ನ ವಿರೋಧವಿದೆ ಎಂದು ಘೋಷಿಸಿದರು. ಘನತ್ಯಾಜ್ಯ ಘಟಕದ ಅವ್ಯವಸ್ಥೆ ಹಾಗೂ ಕಳಪೆ ಕಾಮಗಾರಿಯ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡುವುದು ಹಾಗೂ ಶೀಘ್ರದಲ್ಲೇ ಪಟ್ಟಣ ಪಂಚಾಯತ್ ವಿರುದ್ಧ ಪ್ರತಿಭಟನೆ ನಡೆಸುವುದು ಎಂದು ಪ್ರತಿಭಟನಾಕಾರರು ಸಭೆಯನ್ನ ನಡೆಸಿ ಪ್ರಕಟಿಸಿದರು. ದಿವಾಕರ್, ವಿ4 ನ್ಯೂಸ್, ಕಡಬ.